ಹ್ಯಾಂಗಿಂಗ್ ಬ್ರಿಡ್ಜು ತೂಗು ಸೇತುವೆ ಯಾಕಂದರೆ ತೇಲಾಡ್ತಾ ಇರೋ ಸೇತುವೆ. ಸೊ ಬಹುಶಃ ನಾವು ಓಡಾಡ್ತಾ ಇರಬೇಕಾದ್ರೆ ಅದು ತೇಲಾಡ್ತಾನೆ ಇತ್ತು. ಸೊ ಈ ಆದಮೇಲೆ ಅಂಬೆ ತೀರ್ಥ, ಅದರ ಸಮೀಪದಲ್ಲೇ ಆ ನದಿಗೆ ಅಂಬೆ ತೀರ್ಥ ಅಂತ ಒಂದು ಈ ಹೆಸರು. ಇಲ್ಲಿ ಕಲ್ಲು ಬಂಡೆಗಳು ಮತ್ತು ರಭಸವಾಗಿ ಹರಿಯುವ ನೀರು. ನಾನು ಈ ಅಂಬೆ ತೀರ್ಥದ ಬಗ್ಗೆ ಹೇಳಲೇಬೇಕು. ಬಹುಶಃ ಈ ಕಲ್ಲು ತುಂಬಾ ಸ್ಮೂತಾಗಿದೆ. ದಯವಿಟ್ಟು ಇಂಥ ಜಾಗಗಳಿಗೆ ಹೋದಾಗ ನಾವು ತುಂಬಾ ಹುಷಾರಾಗಿರಬೇಕು, ಯಾಕಂದರೆ ಹತ್ರ ಹೋಗೋದು ಭಾಳನೇ ಅಪಾಯಕಾರಿ. ಹಾಗೆಯೇ ತುಂಬ ಸುಳಿಗಳಿದ್ದಾವೆ ಅಂತ ಅಲ್ಲಿ ನಾವು ಹೋಗ್ಬೇಕಾದ್ರೆ ಬೋರ್ಡ್ ನೋಡಿದ್ವಿ. ಸೊ ತುಂಬಾ ಎಚ್ಚರಿಕೆಯಾಗಿರಬೇಕು ಹಾಗೂ ತುಂಬಾ ಹುಷಾರಾಗಿರಬೇಕು. ಆದಷ್ಟು ಬಹುಶಃ ನಾವು ಸೆಲ್ಫಿ ಹುಚ್ಚು ಅಥವಾ ಫೋಟೋ ಹುಚ್ಚಿದ್ದವರು ಸಹ ದೂರದಿಂದನೇ ನಾವು ಈ ಒಂದು ಛಾಯಾಗ್ರಹಣ ಅಥವಾ ಈ ವಿಡಿಯೋಗ್ರಫಿ ಮಾಡೋದು ತುಂಬಾ ಒಳ್ಳೆಯದು. ನಾವು ಆಗಲೇ ನೋಡ್ದಂಗೆ ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ಪಾಪ ಒಂದು ಹಸು ನದಿಯಲ್ಲಿ ಕೊಚ್ಕೊಂಬಂದು ಮುಂದೆ ನಾನು ಅದನ್ನು ಝೂಮ್ ಮಾಡಿಲ್ಲ ಬಿಡಿ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಕಲ್ಲು ಬಂಡೆಗಳ ಅಲ್ಲಿ ಸತ್ತು ಬಿದ್ದಿದೆ ಪಾಪ. ಬಹುಶಃ ಅದು ನದಿಯಲ್ಲಿ ಎಲ್ಲಾದರೂ ದಡದಲ್ಲಿದ್ದು ಸಿಕ್ಕಿ ನದಿ ಪ್ರವಾಹಕ್ಕೆ ಬಂದು ಬಿದ್ದಿದೆಯೋ ಏನೋ ಗೊತ್ತಾಗಲಿಲ್ಲ. ಸೊ ಮನುಷ್ಯ ಆದರೂ ಅಷ್ಟೇ, ಪ್ರಾಣಿ ಆದರೂ ಅಷ್ಟೇ. ಸೊ ಅದಕ್ಕೆ ಹೇಳೋದು, ಈ ಪ್ರಕೃತಿ ಮುಂದೆ ನೀರು ಅಥವಾ ಗಾಡಿ, ಬೆಂಕಿ, ನಾವೇನೇ ಹೇಳ್ತೀವಿ, ಭಾಳ ಹುಷಾರಾಗಿರಬೇಕು. ಆದರೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ. ಈ ಒಂದು ಸುಂದರ ದೃಶ್ಯ, ಆ ನೀರು ನೋಡಿ ಎಷ್ಟು ಫೋರ್ಸಾಗಿ ನೀರು ಹರಿತಾ ಇದೆ ಅಂತ ನೀವೇ ನಿಮ್ಮ ಕಣ್ಣುಗಳಲ್ಲಿ ನೋಡ್ತಾ ಇದ್ದೀರಿ. ಸೊ ತುಂಬ ಸೊಗಸಾಗಿ ಒಂದು ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಮಳೆ ಬರ್ತಾ ಇದೆ, ಮೋಡ ಇದೆ, ನೀರು ರಭಸವಾಗಿ ಹರಿತಾ ಇದೆ. ಸೊ ಆ ಧ್ವನಿ, ಆ ರಭಸದ ಧ್ವನಿ, ನೀರು ಹರಿಯುವ ಧ್ವನಿ ಬಹಳನೇ ತುಂಬ ಸೊಗಸಾಗಿತ್ತು ಬಿಡಿ. ಇಲ್ಲಿ ಒಂದು ನಡೆದ ಘಟನೆ ನಾನು ಹೇಳಲೇಬೇಕು. ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ನಾವೆಲ್ಲ ನೋಡಿಬಿಟ್ಟು ವಾಪಸ್ ನಾವು ನಮ್ಮ ಜೀಪ್ ಇರೋ ಜಾಗಕ್ಕೆ ಬಂದರೆ ನಮ್ಮ ಜೀಪ್ ಇಲ್ಲವೇ ಇಲ್ಲ, ಯಾರೂ ಇಲ್ವ. ಅಂದರೆ ನಾವು 11+1 ಜನ ಬಿಟ್ಟರೆ ಬೇರೆ ಯಾರೂ ಆ ಪ್ಲೇಸಲ್ಲಿಲ್ಲ. ಜೀಪ್ ಇಲ್ಲ, ಮಳೆ ಶುರುವಾಗಿದೆ, ಛತ್ರಿಗಳೆಲ್ಲ ಜೀಪಲ್ಲಿದೆ. ಸೊ ಕೊನೆಗೆ ಏನು ಮಾಡೋದು ಅಂತೇಳ್ಬಿಟ್ಟು ನಮ್ಮ ಪಾಪ ಕೋಆರ್ಡಿನೇಟ್ರು ಶ್ರೇಯಸ್ ಅವರು ಅದ್ಯಾವುದೋ ಇನ್ನೊಂದು ಜೀಪು ಬಂತು, ಅವರು ಹೋಗ್ತಾಯಿದ್ರು. ಸೊ ಆ ಜೀಪಲ್ಲಿ ನಾವು ಕರ್ಕೊಂಬರ್ತೀನಿ ಅಂತೇಳಿ ಅವ್ರು ಹೋದರು. ಆಮೇಲೆ ನಮಗೆ ಗೊತ್ತಾಯಿತು, ಆ್ಯಕ್ಚುಲಿ ನಾವು ಈ ಪ್ರದೇಶಕ್ಕೆಲ್ಲ ಬರಬೇಕಾದ್ರೆ ಕೇವಲ ಈ ಕ್ಲೋಸ್ ಜೀಪ್ಗಳಲ್ಲೇ ಬರಬೇಕು, ಲಗೇಜ್ ಗಾಡಿಯಲ್ಲಿ ಬರಬಾರ್ದು ಅಂತೇಳಿ. ಸೊ ಕೊನೆಗೆ ನಾವು ಈಗ ನೋಡ್ತಾ ಇದ್ದೀರಿ ನೀವು, ಕ್ಲೋಸ್ ಜೀಪಲ್ಲೇ ಮತ್ತೊಂದು ಜಲಪಾತ, ಸೂರಿಮನೆ ಜಲಪಾತಕ್ಕೆ ಈ ಜೀಪಲ್ಲಿ, ಅಂದರೆ ಆ ಒಂದು ಓಪನ್ ಜೀಪ್ ಬಿಟ್ಟು ಕ್ಲೋಸ್ ಜೀಪಲ್ಲಿ ಹೊರಟ್ವಿ. ಈ ಸೂರಿಮನೆ ಜಲಪಾತ ಬಹುಶಃ ಏಕೆ ಹೆಸರು ಬಂದಿರಬೇಕು ಅಂತ ಹೇಳಿದ್ರೆ ಗೊತ್ತಿಲ್ಲ. ಅಲ್ಲಿ ಮೋಸ್ಟ್ಲಿ ನಾವು ಹೋಗ್ಬೇಕಾದ್ರೆ ನಾನು ತೋರಿಸ್ತೀನಿ, ಒಂದು ದಾಟ್ ಹೋದ್ರಿ, ಬಹುಶಃ ಆ ಮನೆ ಹೆಸರು ಸೂರ್ಯಮನೆ ಇರ್ಬೋದು. ಆ ಒಂದು ಕಾರಣದಿಂದನೇ ಆ ಮನೆ ಹತ್ರ ಇರೋ ಜಲಪಾತಕ್ಕೆ ಆ ಹೆಸರು ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಇಲ್ಲಿಯೂ ಸಹ ನಾವು, ಅಂದರೆ ನಮ್ಮ ಟೀಮ್ ನೋಡ್ತಾ ಇದ್ದೀರಿ ನೀವು, ಹೊರಟ್ವಿ ಏನು ಈ ಜಲಪಾತ ನೋಡೋದಕ್ಕೆ. ಒಂದೇ ಜೀಪ್ನಲ್ಲಿ ಆಗೋ ಈಗೋ ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ನೋಡ್ತಾ ಇರ್ಬೋದು ನೀವು. ಹೊರಟ್ವಿ, ಯಾಕಂದರೆ ಒಂದೇ ಜೀಪಲ್ಲಿ ಅಷ್ಟು ಜನ, 12 ಜನ ಹೊರಟ್ವಿ. ಸೊ ಹೊರಟಾಗ ನಮಗೆ ಮುಂದೆ ಒಂದು ಸೇತುವೆ ಸಿಗುತ್ತೆ. ಆ ಸೇತುವೆ ದಾಟಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಆ ಜಲಪಾತಕ್ಕೆ ಅಲ್ಲಿ ಮತ್ತೆ ನಮಗೆ 2 ರಸ್ತೆ ಸಿಗುತ್ತೆ. ಅಂದರೆ ಒಂದು ಜಲಪಾತಕ್ಕೆ ಹೋಗೋ ರಸ್ತೆ, ಮತ್ತೊಂದು ಪ್ರೈವೇಟ್ ರಸ್ತೆ ಅಂತೆ. ಮತ್ತೊಂದು ಪ್ರೈವೇಟ್ ರಸ್ತೆ ಅಂದರೆ ಏನು ಅಂದರೆ, ಜಲಪಾತಕ್ಕೆ ಅತಿ ಸಮೀಪ ಇರುವ ರಸ್ತೆ. ಸೊ ಅಲ್ಲಿಗೆ ಹೋಗ್ಬೇಕು ಅಂತೇಳಿದ್ರೆ ಆ ಒಂದು ಪರ್ಮಿಷನ್, ಅಂದರೆ ಆ ಮನೆ ಮಾಲೀಕರಿಂದ ಅವ್ರಿಗೇನಾದರೂ ಸ್ವಲ್ಪ ದುಡ್ಡು ಕೊಟ್ಟು ಹೋಗ್ಬೇಕಂತೆ. ಸೊ ನಾವು ಕೊನೆಗೆ ಸರಿ ನಾವು ಆ ಪ್ರೈವೇಟ್ ರಸ್ತೆಯಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ನಾವು ಯಾವ ದಾರಿಯಲ್ಲಿ ಹೋಗಬೇಕಿತ್ತೋ ಆ ಒಂದು ದಾರಿ ಬಿಟ್ಟು, ಆ ಒಂದು ಅಂದರೆ ಕೇವಲ ಒಂದು ಸ್ವಲ್ಪ ದೂರದಲ್ಲೇ ಅದು ಇರೋದು ಅಷ್ಟೇ. ಸೊ ಆ ಒಂದು ರಸ್ತೆಯಲ್ಲಿ ನಾವು ಹೊರಟ್ವಿ. ಸೊ ಹೊರಟಾಗ ನಮಗೆ
ಮುಂದೆ ಸಿಕ್ಕಿದ್ದೆ ನಾನು ಹೇಳ್ತೀನಲ್ಲ ಒಂದು ಜಲಪಾತ ತುಂಬ ಸೊಗಸಾಗಿದೆ. ಬನ್ನಿ ನೋಡೋಣ. ಈಗ ನಾನು ಹೇಳ್ತಾ ಇದ್ನಲ್ಲ, ಇದು ಪ್ರೈವೇಟ್ ರಸ್ತೆ. ಸೊ ಈ ಪ್ರೈವೇಟ್ ರಸ್ತೆಯಲ್ಲಿ ಒಂದು ಸಣ್ಣ ಜರಿ ನೀರು ಹರಿತಾ ಇತ್ತು. ನಾನು ಹೇಳಿದೆ ಅಲ್ಲ, ಮನೆ ಬಹುಶಃ ಈ ಮನೆ ಏನಾದರೂ ಸೂರ್ಯ ಮನೆನೋ ಏನೋ ಗೊತ್ತಿಲ್ಲ, ಏಕೆಂದರೆ ಈ ಮನೆಯ ಹಿಂಭಾಗದಲ್ಲೇ ಆ ಜಲಪಾತ ಇರೋದು. ಬಹುಶಃ ಈ ಮನೆಯಿಂದನೇ ಅದಕ್ಕೆ ಬಂದಿದೆಯೋ ಇಲ್ಲ ಅಲ್ಲೇ ಪಕ್ಕದಲ್ಲಿ ಇನ್ಯಾವುದಾದ್ರೂ ಮನೆ ಇದೆಯೋ ಗೊತ್ತಿಲ್ಲ. ಸೊ ನಮ್ಮ ಟೀಮೆಲ್ಲ ಮಳೆ, ನಾನು ಆಗಲೇ ಹೇಳ್ದಂಗೆ ಜಿಟಿ 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 ಮಳೆ ಇತ್ತು. ಜೋರು ಮಳೆ ಏನಿರಲಿಲ್ಲ, ಜಿಟಿ ಜಿಟಿ ಮಳೆ ಇತ್ತು. ಜಲಪಾತಕ್ಕೆ ನಾವೆಲ್ಲ ಹೊರಟ್ವಿ. ಏಕೆಂದರೆ ಆ ಒಂದು ಪ್ರಕೃತಿಯ ಸದ್ದಲ್ಲ, ಅದು ಒಂಥರ ಇಂಪು ಅಂತ ಹೇಳ್ಬೋದು ನಾವು. ಆ ಶಬ್ದ, ಆ ಮಳೆ ಶಬ್ದ, ಆ ನೀರು ಹರಿತಾ ಇರೋ ಶಬ್ದ, ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಹಾಗೆಯೇ ನೀವು ನೋಡ್ತಾ ಇದ್ದೀರಿ ಪಕ್ಕದಲ್ಲಿ ಆ ಜಲಪಾತದಿಂದ ಬಂದ ನೀರು ಹರಿದುಕೊಂಡು ಬರ್ತಾ ಇತ್ತು. ಸೊ ಹರಿದುಕೊಂಡು ಬರ್ತಾ ಇರಬೇಕಾದ್ರೇ ನಾವು ಮುಂದೆ ಸಾಗ್ತಾ ಇರಬೇಕಾದ್ರೆ ನಮಗೊಂದು ಹುಳ, ಅದು ಏನು ಹುಳ ಅಂತಿರೋ ನನಗಂತೂ ಹೆಸರು ಗೊತ್ತಿಲ್ಲ. ಸೊ ಅದು ಆ್ಯಕ್ಚುಲಿ ಹೋಗ್ತಾ ಇದ್ದಿದ್ದು ಸಡನ್ನಾಗಿ ಸುರುಳಿ ಥರ ಸುತ್ಕೊಂಬಿಟ್ಟು ಅಲ್ಲಿ ನಿಂತ್ಕೊಂತು. ಅದರ ರಕ್ಷಣೆಗೆ ಪಾಪ ಅದೇನೇನು ಮಾಡುತ್ತೆ, ಅದರ ಆತ್ಮರಕ್ಷಣೆಗಾಗೆ ಅದು ಸುರುಳಿ ಸರ ಸುತ್ತಿ ಅಲ್ಲಿ ನಿಂತಿತ್ತು. ಗೊತ್ತಲ್ಲ, ಏನಾದರೂ ಒಂದು ಕಂಡ್ರೆ ನಮಗೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಅದು ಸರ್ವೇ ಸಾಮಾನ್ಯ. ಇಲ್ಲೂ ನಮ್ಮ ಟೀಮ್ನಲ್ಲೂ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಯಿತು. ಸೊ ಆ ಚರ್ಚೆ ಮುಗಿಸಿ ಮುಂದೆ ಮತ್ತೆ ನಾವು ಹೊರಟ್ವಿ ಜಲಪಾತದ ಕಡೆಗೆ. ಸೊ ಹೋಗ್ತಾನೆ ನಮಗೆ ಆ ಜಲಪಾತದ ಶಬ್ದ ಕಿವಿಗಳಿಗೆ ಬೀಳ್ತಾ ಇತ್ತು. ಸೊ ಕೊನೆಗೂ ಈಗೋ ಕಷ್ಟಪಟ್ಟು ನಾವು ಈ ಜಲಪಾತದ ಹತ್ರ ಬಂದೇ ಬಿಟ್ವಿ. ಸೊ ನೀವು ನೋಡ್ತಾ ಇದ್ದೀರಿ ಈಗ ಜಲಪಾತ. ವೀಕ್ಷಕರೇ, ದಯವಿಟ್ಟು ಗಮನದಲ್ಲಿರಲಿ, ನನಗೆ ಈ ಜಲಪಾತದ ಹತ್ರ 2 ಜಿಗಣೆಗಳು ನನ್ನ ಶೂ ಮೇಲೆ, ಸಾಕ್ಸ್ ಮೇಲೆ ಹತ್ತಾ ಇದ್ದವು. ನನ್ನ ಅದೃಷ್ಟಕ್ಕೆ ಅವು ಇನ್ನೂ ನನ್ನ ರಕ್ತ ಇರಲು ಪ್ರಯತ್ನ ಪಟ್ಟಿರಲಿಲ್ಲ. ಹಾಗಾಗಿ ನಾನು ಬಚಾವಾದೆ. ಬಹುಶಃ ಅದನ್ನು ಗಮನಿಸ್ಕೊಂಡು ನಾನು ಅದನ್ನು ಹಾಗೆ ಒಂದು ಕಲ್ಲು ಏನೋ ಒಂದು ತೆಗೆದುಕೊಂಡು, ಯಾಕಂದರೆ ಅದು ಇನ್ನೂ ಹತ್ತಾ ಇದ್ದಿದ್ದ ಕಾರಣ ಈಸಿಯಾಗಿ ಬಂದ್ಬಿಡ್ತು. ಸೊ ಈ ಜಿಗಣೆಗಳೇನಾದರೂ ನಿಮ್ಮ ಕಾಲಿಗೆ ಕೈಗೂ ಹತ್ತಿದ್ರೆ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಅದರದ್ದು ನಿಮ್ಮಲ್ಲಿರೋ ರಕ್ತನ ಹೀರಿ ಕೊನೆಗೆ ಅದೇ ಬಿಡಬೇಕು. ಯಾಕಂದರೆ ಅದು ನಮಗೆ ಗೊತ್ತೇ ಆಗಲ್ಲ ಅಂತ ಹೇಳ್ತಾರೆ. ಬಹುಶಃ ಹೌದು, ಇರ್ಬೋದು. ಸೊ ಆ ಒಂದು ಎಚ್ಚರಿಕೆ ನಿಮಗಿರಲಿ. ಅದಾದಮೇಲೆ ನೀವು ನೋಡಿದ್ರಿ ಅಲ್ಲೊಂದು ಹಗ್ಗ ಬೇರೆ ಕಟ್ಟಿದ್ದಾರೆ, ಯಾಕಂದರೆ ಸೇಫ್ಟಿ. ಆಗಲೇ ನಾನು ಹೇಳ್ದ ಹಾಗೆ ನಮ್ಮ ಹುಷಾರು, ಯಾವುದೇ ಒಂದು ಜಲಪಾತ ಇರಲಿ, ನೀರಿರಲಿ, ಸೇಫ್ಟಿಗೆ ಏನೇ ಮಾಡಿದಾರೋ ಅದನ್ನು ನಾವು ಪಾಲನೆ ಮಾಡಲೇಬೇಕು. ಕೊನೆಗೆ ಕೆಲವರು ನೀರಲ್ಲಿ, ಯಾಕಂದರೆ ಮಳೆ ಬರ್ತಾ ಇತ್ತು, ಕೆಲವರು ನೀರಲ್ಲಿ ಇಳಿದು ಆ ಒಂದು ಸೌಂದರ್ಯನ ಸವಿದ್ರು. ಕೆಲವರು ಹಾಗೇ ನೋಡಿಕೊಂಡು ಸ್ವಲ್ಪ ಮಾಮೂಲಿ ಗೊತ್ತಲ್ಲ, ಈ ಒಂದು ನೀರು ಅಂದ ಮೇಲೆ ಆ್ಯಸ್ ಯೂಶ್ವಲ್ ನಾವು ಅಲ್ಲಿ ಫೋಟೋ ತೆಗೆಸೋದು, ಸೆಲ್ಫಿ ತೆಗೆಸ್ಕೊಳೋದು ಎಲ್ಲ ಇದ್ದೇ ಇದೆ. ಸೊ ಈ ಒಂದು ಜಲಪಾತ, ಸುರಿಮಲೆ ಜಲಪಾತ ನಿಜಕ್ಕೂ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಿ. ಸೊ ಇದು ನಮ್ಮ ಒಂದು ಕೊನೆಯ ಅಂದರೆ ನಮ್ಮ ಏನು ಟ್ರಿಪ್ ಇತ್ತೋ ಆ ಒಂದು ಇದು ನೋಡಬೇಕಾದ ಸ್ಥಳದಲ್ಲಿ ಇದು ಒಂದು ಕೊನೆಯ ಸ್ಥಳವಾಗಿತ್ತು. ಈ ಒಂದು ಸುರಿಮನೆ ಫಾಲ್ಸ್ ನಂತರ ನಾವು ಬಹುಶಃ ಮೋಸ್ಟ್ಲಿ ಅಂದರೆ ನಾವು 2ನೇ ದಿನ ಬಿಡೋದು ಲೇಟಾಗಿತ್ತು ಮನೆ. ಸೊ ಹಾಗಾಗಿ 2 ಗಂಟೆ ಅಥವಾ 2:15 ಸಮಯ ಆಗಿತ್ತು ಅಂತ ಕಾಣುತ್ತೆ. ಅಷ್ಟರಲ್ಲೇ ನಾವು ಸುಮಾರು ಜನ ಹೊಟ್ಟೆ ನಮಗೆ ಏನು ಹಸಿವು, ಅಂದರೆ ಆಲ್ರೆಡಿ ಅದು ಸಿಗ್ನಲ್ ಕೊಡ್ತಾ ಇತ್ತು ಊಟ ಬೇಕು ಅಂತೇಳಿ. ಕೊನೆಗೆ ಇದೆಲ್ಲ ಆದಮೇಲೆ ಕೊನೆಗೆ ನಮ್ಮ ನನಗೆ ಆಗಲೇ ಹೇಳಿದಾಗ ಇನ್ಕ್ರೆಡಿಬಲ್ ಕರ್ನಾಟಕದವರು ಅವರದೇ ಆದ ಒಂದು ಹೋಟೆಲಲ್ಲಿ ಅಂದರೆ ಊಟದ ವ್ಯವಸ್ಥೆ ಮಾಡಿದರು. ಸೊ ಕೊನೆಗೆ ನಾವು ಅಲ್ಲಿ ಹೋಗಿ ಊಟ ಅಂದರೆ ಮಧ್ಯಾಹ್ನದ ಊಟ ಮುಗಿಸಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸ್ತೀವಿ. ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟೆ ಅಂತ ಹೇಳಿದ್ರೆ, ಬಹುಶಃ ನಾವು ಗುರುವಾರ ರಾತ್ರಿ ನಾವು ಆ
ಟ್ರಾವೆಲ್ ಮಾಡಬೇಕಾದ್ರೆ ನೀರವ ಮೌನ ಇದರಲ್ಲಿ. ಆದರೆ ನಾವು ಏನು ನೋಡ್ತೀವಿ, ಬಹುಶಃ ಟ್ರಿಪ್ಗೆ ಮೊದಲನೇ ದಿನ ಹೋಗ್ಬೇಕಾದ್ರೆ ಜೋಶು ಲಾಸ್ಟಲ್ಲಿ ಬರಬೇಕಾದ್ರೆ ಇರೋದಿಲ್ಲ. ಎಲ್ಲರೂ ಸುಸ್ತಾಗಿ ಅವ್ರದ್ದೇ ಆದ ಇದರಲ್ಲಿತ್ತು. ಬಟ್ ಇಲ್ಲಿ ರಿವರ್ಸ್ ಆಗಿತ್ತು ನಮ್ಮದ್ರಲ್ಲಿ. ಏನಪ್ಪ ಅಂತ ಹೇಳಿದ್ರೆ ಬರಬೇಕಾದ್ರೆ ತುಂಬಾ ಜೋಶಾಗಿದ್ದರು ಎಲ್ಲರೂ. ಏನು ಅಂತ್ಯಾಕ್ಷರಿ ಏನು ನೋಡ್ತೀರಾ, ಬಹುಶಃ ನಮಗೆ ಆ ಒಂದು ಜರ್ನಿ ಗೊತ್ತೇ ಆಗಲಿಲ್ಲ ಅಂತ ಕಾಣುತ್ತೆ. ಅಂದರೆ ನಾವು ವಾಪಸ್ ಬರಬೇಕಾದ್ರೆ ಆ ಒಂದು ಕಳಶದಿಂದ ಬೆಂಗಳೂರಿಗೆ ಬರುವ ಭಾಳನೇ ಬೇಗ ಬೆಂಗಳೂರು ಸಮೀಪಿಸುತ್ತೇನೋ ಅಂತ ಅನಿಸುತ್ತು. ಯಾಕಂದರೆ ಆ ಒಂದು ಜೋಶ್ ಅಂದರೆ ಅದೇ ನಾನು ಆಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ನೀವು ಆಗಲೇ ನಾನು ಹೇಳಿದ ಹಾಗೆ ಸುಮಾರು ಅಂದರೆ ಗುರುತು ಪರಿಚಯವಿಲ್ಲದ ಸುಮಾರು ಜನ ಬಂದಿದ್ದರು. ಸುಮಾರು ಜನ ಅಂದರೆ 11 ಜನ. ನಾವು 11 ಜನದಲ್ಲಿ ನನಗೆ ಅಂದರೆ ನಾವು 3 ಜನ ನಮ್ಗೆ ಗೊತ್ತಿತ್ತು. ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದವರು ಅವರೆಲ್ಲರು. ಬಟ್ ಆ ನಂಬಿಕೆ ವಿಶ್ವಾಸ ಬಂದ್ಬಿಡ್ತು ಅಂದರೆ ಆ ಒಂದು ಏನು ಗೆಳೆಯರ ಪದ ಅಂತ ಇದೆಯಾ ಅದಕ್ಕೆ ನಿಜವಾದ ಅರ್ಥ ಬರೋದು ಆಗಲೇ ಗೆಳೆಯರು. ಏನಾಯಿತು ಅದೇ ನಾನು ಆಗಲೇ ಹೇಳಿದಾಗೆ ತುಂಬ ಎಂಜಾಯ್ ಅಂದರೆ ಈ ಒಂದು ನೇಚರ್ ಇರ್ಬೋದು ಅಥವಾ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಆನಂದಿಸುತ್ತಾ ಈ ರಸ್ತೆಯಲ್ಲಿ. ಹಾಗೆಯೇ ನಮ್ಮ ಜೋಶ್ ಸ್ವಲ್ಪ ಇಲ್ಲಿ ಕಡಿವಾಣ ಆಗ್ತು ಅಂತ ಹೇಳ್ತೀವಿ. ಯಾಕಂದರೆ ಈ ಘಾಟ್ ಸೆಕ್ಷನಲ್ಲಿ ತಿಂದ ತಕ್ಷಣ ನಾವು ವೆಹಿಕಲ್ ಹತ್ತಿದಾಗ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಗೊತ್ತಿರುತ್ತಲ್ಲ ನಿಮಗೆ, ಆಗ ಸ್ವಲ್ಪ ನಮ್ಮ ಈ ಅಂತ್ಯಾಕ್ಷರಿ ಇರ್ಬೋದು ಯಾವುದೇ ಒಂದು ಬರಬೇಕಾದ್ರೆ ಒಂದು ಸಣ್ಣ ಆಟಗಳಿಗೆ ಸ್ವಲ್ಪ ವಿರಾಮ ಆಯಿತು. ಕೊನೆಗೆ ಅದಕ್ಕೇನು ಅಡ್ಡಿ ಏನಂತ ಅದು ಆಗಲಿಲ್ಲ. ಆಮೇಲೆ ನಾವು ಈ ಘಾಟ್ ಸೆಕ್ಷನ್ ಅದೆಲ್ಲ ಬಿಟ್ಟು ಮುಂದಕ್ಕೆ ಬಂದಮೇಲೆ ಬಹುಶಃ ಒಂದು ಮೆಮೊರಬಲ್ ಡೇಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ನನಗೆ ಗೊತ್ತಿರೋ ಪ್ರಕಾರ ಈಗ 12 ಜನ ಬಂದವರು ಎಲ್ಲರಿಗೂ ಇದೊಂದು ರೀತಿಯ ಒಂದು ಮೆಮೊರಬಲ್ ಒಂದು ಟ್ರಿಪ್ ಅಂತ ನಾನು ಖಂಡಿತ ಹೇಳಬಲ್ಲೆ. ಹಾಗೆಯೇ ನಾನು ಬಹುಶಃ ಇದು ಒಂದು ಹೊಸ ಅಂದರೆ ಇನ್ಕ್ರೆಡಿಬಲ್ ಕರ್ನಾಟಕದವರು ಕಡೆಯಿಂದ ಬಂದು ಇದು ಒಂದು ರೀತಿಯ ಹೊಸ ಅನುಭವ ಆದರೂ ತುಂಬಾ ಸೊಗಸಾಗಿತ್ತು. ಸೊ ನಾನು ಹೇಳೋದಿಷ್ಟೇ, ಬಹುಶಃ ನೀವೇನಾದರೂ ಈ ಥರ ಒಂದು ಟ್ರೆಕ್ಕಿಂಗ್ ಅದೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಹೋಗ್ಬೇಕು. ಇದೆಲ್ಲ ನಾವು ಕರ್ನಾಟಕದಲ್ಲಿ ಇಂಥ ಒಂದು ಸುಂದರವಾದ ತಾಣಗಳು ಇವೆಲ್ಲ ನಾವು ನೋಡಿ ಸೌಂದರ್ಯ ಇನ್ಯಾರು ಸವಿಬೇಕು. ಇದನ್ನೆಲ್ಲ ನಾವು ಜೀವನದಲ್ಲಿ ಒಮ್ಮೆ ಆದರೂ ಅಟ್ಲೀಸ್ಟ್ ಒಂದೊಂದು ಟ್ರೆಕ್ಕಿಂಗ್ ಒಂದು ಹೋದರೆ ತುಂಬಾ ಸೊಗಸಾಗಿರುತ್ತೇವೆ ಸ್ನೇಹಿತರೆ. ಬಹುಶಃ ನನಗೆ ಗೊತ್ತಿರ್ಬೋದು ಇದೊಂದು ದೊಡ್ಡ ವಿಡಿಯೋ, ನಿಮಗೆ ಬೋರ್ ಆಗುತ್ತೆ. ಬೋರ್ ಆದ್ರೂ ಸಮಸ್ಯೆ ಇಲ್ಲ, ನೋಡೋಗಿದ್ದರೆ ನೋಡಿ, ಇಲ್ಲ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇರಿ. ಆದರೂ ನಾನು ಹೇಳೋದನ್ನು ನನ್ನ ಒಂದು ಅನುಭವನ ಇಲ್ಲಿ ಹಂಚ್ಕೊಂಡಿದ್ದೀನಿ. ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕಾಗಿ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮಗೇನಾದರೂ ಇದನ್ನು ಶೇರ್ ಮಾಡಬೇಕಂದ್ರೆ ಶೇರ್ ಮಾಡಿ. ಹಾಗೆಯೇ ಓಕೆ ಏನೋ ಪ್ರಯತ್ನ ಪಟ್ಟಿದ್ದಾನಪ್ಪ ಒಂದು ಲೈಕ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.